ಹಾಸನ ನಗರ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಜನರನ್ನ ಕಂಟ್ರೋಲ್ ಮಾಡೋಕೆ ಆಗದೆ ಬಸ್ಗಳ ಸಂಚಾರಕ್ಕೂ ಬ್ರೇಕ್ ಹಾಕಲಾಗಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಹಾಸನಾಂಬೆಯ ದರ್ಶನ ಪಡೆದುಕೊಂಡಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಭಕ್ತರ ಸಾಲು. ದಿನದಿಂದ ದಿನಕ್ಕೆ ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಇವತ್ತು ವೀಕೆಂಡ್ ಆಗಿದ್ರಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಹರಿದು ಬಂದಿದ್ರು. ನಿನ್ನೆ ಒಂದೇ ದಿನ 4.5 ಲಕ್ಷ ಭಕ್ತರು ಹಾಸನದ ಅಧಿದೇವತೆಯ ದರ್ಶನ ಪಡೆದಿದ್ರು. 9ನೇ ದಿನವಾದ ಇವತ್ತು ಮುಂಜಾನೆಯಿಂದಲೇ ಧರ್ಮ ದರ್ಶನದ ಸಾಲು ತುಂಬಿ ತುಳುಕ್ತಾ ಇತ್ತು. ನೂಕುನುಗ್ಗಲು ಪ್ರವಾಹದಂತೆ ಬರ್ತಾ ಇದ್ದ ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಹಾಸನಾಂಬಿಕೆ ಹರಕೆ ಹೊತ್ತ ಬಳಿಕ ಬೆಂಗಳೂರು ಮೂಲದ ದಂಪತಿಗೆ ಅವಳಿ ಮಕ್ಕಳಾಗಿತ್ತಂತೆ. ಇವತ್ತು ದೇಗುಲಕ್ಕೆ ಬಂದು ಹರಕೆ ತೀರಿಸಿದ್ರು. ಮಗನಿಗೆ ಮದುವೆಯಾಗ್ಲಿ ಅಂತ ಹರಕೆ ಹೊತ್ತಿದ್ದ ತಾಯಿಯೊಬ್ಬರು ಮಗ ಸೊಸೇನ ಕರೆತಂದು ಪೂಜೆ ಸಲ್ಲಿಸಿದ್ರು. ನಮಗೆ 10 ವರ್ಷ ಆಯ್ತು ಮದುವೆ ಆಗಿ. 10 ವರ್ಷ ಆದ್ಮೇಲೆ ಮಕ್ಕಳಾಗಿದ್ದಾರೆ. ಇವಾಗ 1.5 ವರ್ಷ ಮಕ್ಕಳಿಗೆ. ಕರ್ಕೊಂಡು ಬಂದು ಇಷ್ಟು ಬೇಗ ನನಗೆ ದೇವರ ಹತ್ರ ಕರ್ಕೊಂಡು ಬಂದು ತೋರಿಸೋಷ್ಟು ನನಗೆ ಧೈರ್ಯ ಕೊಟ್ಟಿದ್ದಾರೆ ಅಮ್ಮ. ನಂಗೆ ತುಂಬಾ ಖುಷಿ ಆಗ್ತದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ದೇವಾಲಯದ ಆವರಣದಲ್ಲೇ ಇದ್ದು ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತಿದ್ರು. ಗಣ್ಯರ ಪತ್ರ ತರುವ ಕುಟುಂಬ ಸದಸ್ಯರಿಗೆ ದರ್ಶನಕ್ಕೆ ಅವಕಾಶ ಕೊಡಲ್ಲ. ಖುದ್ದು ಸಚಿವರು ಇದ್ದರಷ್ಟೇ ಮಾತ್ರ ಶಿಷ್ಟಾಚಾರದ ದರ್ಶನ ಅಂತ ಕೃಷ್ಣ ಬೈರೇಗೌಡ ಸ್ಪಷ್ಟವಾಗಿ ಹೇಳಿದ್ರು. 24 ಅವರ್ಸ್ ಅಲ್ಲಿ 4.5 ಲಕ್ಷ ಜನ ದರ್ಶನ ಪಡೆದಿದ್ದಾರೆ. ಇದು ಹಾಸನಾಂಬ ಹಿಸ್ಟ್ರಿಯಲ್ಲೇ ಒಂದು ರೆಕಾರ್ಡ್. ಆದರೂ ಸಮಯ ಹೆಚ್ಚಾಗಿದೆ ಬಿಟ್ರೆ ಬೇರೆ ಎಲ್ಲಾ ವ್ಯವಸ್ಥೆ ಸುಗಮವಾಗಿ ನಡೆದಿದೆ. ನಾಳೆಯಿಂದ ಈ ವಿಐಪಿದು ಏನಿದೆ, ಅವರು ವಿಐಪಿ ಅವರು ಬಂದ್ರೆ ಮಾತ್ರ ದರ್ಶನ. ಅವರು ಲೆಟರ್ ತಗೊಂಡು ಅವರ ಸಂಬಂಧಿಕರು ಅಂತ ಬಂದ್ರೆ ನಾಳೆಯಿಂದ ನಾವು ಅಲೋ ಮಾಡೋದಿಲ್ಲ. ಹಾಸನಾಂಬೆ ದರ್ಶನಕ್ಕೆ ಬರ್ತಿದ್ದ ವಿಶೇಷ ಬಸ್ಗಳ ಸಂಚಾರ ಸ್ಥಗಿತ. ಹಾಸನಾಂಬೆ ದೇಗುಲದ ಬಳಿ ಕಂಟ್ರೋಲ್ ಮಾಡಲಾಗದಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರ್ತಿದ್ದಾರೆ. ಸಾಲದಕ್ಕೆ ದೀಪಾವಳಿ ಹಬ್ಬ ಬೇರೆ. ಹೀಗಾಗಿ ಹಾಸನಾಂಬೆ ದರ್ಶನಕ್ಕೆ ಹಾಕಿದ್ದ ವಿಶೇಷ ಬಸ್ಗಳ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ತಾತ್ಕಾಲಿಕವಾಗಿ ಬಸ್ ಸಂಚಾರ ಸ್ಥಗಿತ ಮಾಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಂಜುನಾಥ್, ಟಿವಿ9 ಹಾಸನ.